ಅಶೋಕನಗರದಲ್ಲಿ ಯುವಕನ ಕಿಡ್ನಾಪ್ ನಡೆದಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಯುವಕನ ಮಾಜಿ ಪ್ರೇಯಸಿನೇ 2 ಕೋಟಿಗೆ ಡಿಮಾಂಡ್ ಇಟ್ಟು ಆತನನ್ನ ಕಿಡ್ನಾಪ್ ಮಾಡಿಸಿದ್ಲು ಅನ್ನೋದು ಗೊತ್ತಾಗಿದೆ. ಆಕೆಯೇ ಕಿಂಗ್ ಪಿನ್ ಸದ್ಯ ತಲೆಮರೆಸಿಕೊಂಡಿದ್ದಾಳೆ. ಆ ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬನ್ನಿ. ಯುವಕನ ಕಿಡ್ನಾಪ್ ಪ್ರಕರಣಕ್ಕೆ ಟ್ವಿಸ್ಟ್. ಮಾಜಿ ಪ್ರಿಯತಮೆಯಿಂದಲೇ ಅಪಹರಣ, ನಿತ್ಯ ಟಾರ್ಚರ್, ಕೋಟಿಗೆ ಡಿಮ್ಯಾಂಡ್. ಅಪಹರಣಕಾರರಿಂದ ಬಚಾವಾಗಿದ್ದೇ ರೋಚಕ. ಹೌದು, ಈ ಫೋಟೋದಲ್ಲಿರೋ ಯುವಕನ ಹೆಸರು ಲಾರೆನ್ಸ್. ಹೀಗೆ ಫೋಟೋಗೆ ಪೋಸ್ ಕೊಟ್ಟಿರೋ ಈಕೆಯ ಹೆಸರು ಮಹಿಮಾ. ಇವರಿಬ್ರು ಕೂಡ ಕಳೆದ ಕೆಲ ವರ್ಷದ ಹಿಂದೆ ಪರಸ್ಪರ ಪ್ರೀತಿ ಮಾಡ್ತಿದ್ರು. ನಂತರ ಅದೊಂದು ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆ ನಡೆದು ಇಬ್ಬರು ಬೇರೆ ಆಗಿದ್ರು. ಇದೇ ಬೇಸರದಲ್ಲಿ ಯುವಕ ಲಾರೆನ್ಸ್ ದುಬೈಗೆ ಕೆಲ್ಸಕ್ಕೆ ಹೋಗಿರ್ತಾನೆ. ಹಲವು ತಿಂಗಳ ಬಳಿಕ ದುಬೈನಿಂದ ಬೆಂಗಳೂರಿಗೆ ವಾಪಸ್ ಆಗಿರ್ತಾನೆ. ಹಾಗೆ ಬಂದವನು ಇದೇ ತಿಂಗಳ 22ರಂದು ನಗರದ ಖಾಸಗಿ ಹೋಟೆಲ್ನಲ್ಲಿ ರೂಮ್ ಮಾಡ್ಕೊಂಡಿದ್ದ. ಇದು ಮಾಜಿ ಪ್ರಿಯತಮೆಗೆ ಗೊತ್ತಾಗಿತ್ತು. ಲಾರೆನ್ಸ್ ಬೆಂಗಳೂರಿಗೆ ಬಂದಿರೋ ವಿಚಾರ ತಿಳಿದ ಮಾಜಿ ಪ್ರಿಯತಮೆ ಮಹಿಮಾ ಆತನಿಗೆ ಕರೆ ಮಾಡಿ ನಿನ್ನ ಮೀಟ್ ಮಾಡಬೇಕು, ಸಿಗು ಅಂತ ಹೇಳಿ ಒತ್ತಾಯ ಮಾಡಿದ್ಲು. ಆಕೆಯ ಮನವಿಗೆ ಮನಸೋತ ಲಾರೆನ್ಸ್ ಹೋಟೆಲ್ನಿಂದ ಹೊರಬಂದಿದ್ದ. ಈ ವೇಳೆ ಕಾರ್ನಲ್ಲಿ ಬಂದ ಮೂವರು ಏಕಾಏಕಿಯಾಗಿ ಲಾರೆನ್ಸ್ ನನ್ನ ಕಿಡ್ನಾಪ್ ಮಾಡಿದ್ರು. ಆಗ ಕಿಡ್ನಾಪ್ ಮಾಡಿಕೊಂಡು ಆರೋಪಿಗಳು ಕೋರಮಂಗಲ, ಇಂದಿರಾನಗರ ಅಂತ ಹೇಳಿ ರಾತ್ರಿ ಪೂರ್ತಿ ಸುತ್ತಾಡಿಸಿ ಇಂದಿರಾನಗರದ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಕರೆದುಕೊಂಡು ಹೋಗಿದ್ರು. ಅಲ್ಲೇ ರೂಮ್ ನಲ್ಲಿ ಕೂಡಿ ಹಾಕಿ ಆರೋಪಿಗಳು 2.5 ಕೋಟಿ ರೂಪಾಯಿ ಹಣ ಕೊಡುವಂತೆ ಬೇಡಿಕೆ ಇಟ್ಟಿದ್ರು. ಹಣ ಕೊಡೋ ತನಕ ನೀನು ಹೊರಗೆ ಬಿಡಲ್ಲ ಅಂತ ಕೂಡ ಬೆದರಿಕೆ ಹಾಕಿದ ಆರೋಪಿಗಳು ಕಳೆದ 8 ದಿನಗಳಿಂದ ಊಟ ತಿಂಡಿ ಕೊಡದೆ ಹಲ್ಲೆ ಮಾಡಿ ಹಣಕ್ಕೆ ಒತ್ತಾಯ ಮಾಡಿದ್ದಾರೆ. ಕೊನೆಗೆ ಆರೋಪಿಗಳು ಲಾರೆನ್ಸ್ ಅನ್ನ ಮನೆಯಲ್ಲಿಯೇ ಲಾಕ್ ಮಾಡಿ ಹೊರಗೆ ಹೋಗಿರ್ತಾರೆ. ಇದನ್ನ ನೋಡಿ ಜೋರಾಗಿ ಕಿರ್ಚ್ಕೊಳ್ಳೋದಕ್ಕೆ ಲಾರೆನ್ಸ್ ಶುರು ಮಾಡಿದ್ದಾನೆ. ಈ ಶಬ್ದ ಕೇಳಿದ ಅಕ್ಕಪಕ್ಕದವರು ಬಾಗಿಲನ್ನ ಓಪನ್ ಮಾಡಿದ್ದಾರೆ. ಈ ವೇಳೆ ಲಾರೆನ್ಸ್ ಅಲ್ಲಿಂದ ತಪ್ಪಿಸಿಕೊಂಡು ಅಶೋಕನಗರ ಪೊಲೀಸರಿಗೆ ದೂರು ಕೊಟ್ಟಿದ್ದಾನೆ. ಸದ್ಯ ಈ ಪ್ರಕರಣದಲ್ಲಿ 4ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆದ್ರೆ ಪ್ರಮುಖ ಆರೋಪಿಯಾಗಿರುವ ಮಹಿಮಾ ಸೇರಿದಂತೆ ಇನ್ನೂ 4 ಎಸ್ಕೇಪ್ ಆಗಿದ್ದಾರೆ. ಪ್ರಮುಖ ಆರೋಪಿಯ ಬಂಧನದ ನಂತರವಷ್ಟೇ ಕಿಡ್ನಾಪ್ ಹಿಂದಿನ ಅಸಲಿ ಕಾರಣ ಗೊತ್ತಾಗಬೇಕಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.